ಕಾರ್ಯಕ್ರಮದಲ್ಲಿ ಯಾರಾದ್ರೂ ಸತ್ತಿಲ್ಲ ಅಂದಿದ್ರೆ ಏನ್ ಹೇಳಿರ? ನಮ್ದೇ ಕಾರ್ಯಕ್ರಮ, ನಾವೇ ಮಾಡಿದ್ದು, ನಾವೇ ಕರೆದಿದ್ದು, ನಾವೇ ಅವಾರ್ಡ್ ಕೊಟ್ಟಿದ್ದು ಅಂದ್ರಿ. ಈಗ ಏನ್ ಹೇಳ್ತಾ ಇದ್ದೀರಿ? ನಮ್ ಕಾರ್ಯಕ್ರಮ ಅಲ್ಲ ಅಂತ ಹೇಳ್ತಾರೆ. ನಾನು ಕಾರ್ಯಕರ್ತರಿಗೆಲ್ಲ ಇನ್ನೊಂದು ಹೇಳ್ತಾ ಇದ್ದೀನಿ, ಎಲ್ಲರೂ ಇವತ್ತು ಅರೆಸ್ಟ್ ಆಗ್ಲೇಬೇಕು. ಯಾಕೆಂದ್ರೆ ಹಿಂದೆ ಎಲ್ಲ ಭಯ ಇತ್ತು ನಿಮ್ಗೆ, ಪೊಲೀಸರು ಏನ್ ಮಾಡ್ತಾರೆ, ಈಗೇನು ಪೊಲೀಸರು ಏನು ಮಾಡಲ್ಲ, ಯಾಕೆ ಅವರೇ ಸಸ್ಪೆಂಡ್ ಆಗ್ತಾರೆ, ಅವರೇ ಸಸ್ಪೆಂಡ್. ನಾನು ಬರ್ಬೇಕಾದ್ರೆ ಕೇಳಿದೆ ಇಲ್ಲಿ DCPಗೆ ACPಗೆಲ್ಲ ಏನೇನಂದ, ಅಣ್ಣ ನಿಮ್ದೇ ರಾಜ್ಯ, ನೀವೇನಾರ ಮಾಡಲಿ, ಯಾರಿಗೂ ತೊಂದರೆ ಕೊಡಲ್ಲ, ನಾವು ನಮ್ಮನ್ನೇ ಸಸ್ಪೆಂಡ್ ಮಾಡೋರು ಈ ಮನೆ ಆಡ್ರು ಅಂತ ಹೇಳ್ತಾರೆ ಪೊಲೀಸರು. ನಮ್ಮನ್ನೇ ಸಸ್ಪೆಂಡ್ ಮಾಡಿದ್ದಾರೆ. ಈ ಪೊಲೀಸರು ತಪ್ಪೇನಪ್ಪ? ತಪ್ಪಿಡ್ಕೊಂಡಾರ ನೀವು, ಮುಚ್ಕೊಟ್ಟಾರ ನೀವು, ಅವ್ರ ಜೊತೆ ಫೋಟೋ ತಗೊಂಡಾರ ನೀವು, ಅವ್ರ ಮಕ್ಕಳು ನಿಲ್ಸಿ ಫೋಟೋ ತಗೊಂಡಾರ ನೀವು. ಆ ಡ್ಯಾನ್ಸ್ ಮೇಲೆ ಪರ್ಮಿಷನ್ ಕೊಟ್ಟಿದ್ದು 20 ಜನ, 200 ಜನ ಇದ್ರು. ಎಲ್ಲರೂ ಮೊಮ್ಮಗಳಿಂದ ಮಕ್ಕಳಿಂದ ಮರಿಮಕ್ಳು ಎಲ್ಲರೂ ಅವ್ರ ಕಿವಿ ಕುಟುಂಬ, IAS IPS ಎಲ್ಲರೂ ನಿಲ್ಸಿದ್ವಿ. ಸಿದ್ದರಾಮಯ್ಯ ಮಕ್ಕಳಿಂದ ಹಿಡಿದು ಅವರ ಫೋಟೋ ಸಸ್ಪೆಂಡ್ ಆಗಿದ್ಯಾರು? ಕಮಿಷನರ್ ಮಗ ಏನಾರ ಫೋಟೋ ತೆಗೆಸ್ಕೊಂಡ, DCP ಮಗ ಏನಾರ ಫೋಟೋ ತೆಗೆಸ್ಕೊಂಡ, ಪಾಪ ಅವ್ರು ಯಾರೋ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರ ಮಗ ಏನಾರ ತೆಗೆಸ್ಕೊಂಡ? ಇಲ್ಲ, ಅವ್ರ ಮಕ್ಕಳು ಯಾರು ತೆಗೆಸ್ಕೊಂಡಿಲ್ಲ. ಫೋಟೋ ತೆಗೆಸ್ಕೊಂಡವರು ನಿಮ್ಮ ಮಕ್ಕಳು, ಸಸ್ಪೆಂಡ್ ಆದವರು ಬೇರೆ ಮಕ್ಕಳು. ನ್ಯಾಯನ ಇದು? ನ್ಯಾಯನ ಇದು? ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು. ಈ ಘಟನೆ ಇಡೀ ದೇಶ, ಇಡೀ ಪ್ರಪಂಚ ನೋಡಿದೆ. ಘಟನೆಗೆ ಅಪರಾಧಿ ಯಾರು? ಅಪರಾಧಿ ಯಾರು? ಅದು ಪ್ರೂವ್ ಆಗ್ಬೇಕು, ಅದು ಪ್ರೂವ್ ಆಗ್ಬೇಕು. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕು, DK ಶಿವಕುಮಾರ್ ಅವ್ರ ಹಿಂದೆ ರಾಜೀನಾಮೆ ಕೊಟ್ಟು ಕೊಡಬೇಕು. ಇಬ್ರು ಅವರಿಬ್ರು ತೊಲಗವರೆಗೂ ನಮ್ಮ ಹೋರಾಟ ನಿಲ್ಲುತ್ತಾ? ಇದು ಯಾವುದೋ ಒಂದು ಫ್ರಾಡ್ ಕೇಸ್ ಅಲ್ಲ, ಇದು ಕೊಲೆ. ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ದ ಹರೀಶ, ಅಲ್ಲಿ ಅಲ್ಲು ಅರ್ಜುನ್ ಗೊತ್ತಾ? ಪುಷ್ಪ ಅವನೇನ್ ಕರೀಲಿಲ್ಲ ಥಿಯೇಟರ್ಗೆ, ಬರ್ರಿ ಅಂತ ಯಾರನ್ನೂ ಕರೆದಿಲ್ಲ. ಅವ್ರು ಯಾರು ಬಂದು ಪಾಪ ಅಮಾಯಕರು ಹೆಣ್ಮಗು ತೀರೋಯ್ತು. ಏನೋ ಅವ್ನು ಬಟ್ಟೆ ಹಿಡ್ಕೊಂಡು ಅವ್ನ ಮನೆಗೆ ಹೋಗಿ ಎಳ್ಕೊಂಡು, ಒಬ್ರು ಎಳ್ಕೊಂಡು ಹೋಗಿ ಜೈಲಿಗೆ ಹಾಕ್ತಿದ್ರು. ಇಲ್ಲಿ ನೀವು ಟ್ವೀಟ್ ಮಾಡಿ, ನೀವು ಕರೆದು ಎಲ್ಲ ಮಾಡಿ 11 ಜನ ಸತ್ತ ಮೇಲೆ ನೀವೆಲ್ಲ ಎಸ್ಕೇಪ್, ಪೊಲೀಸರೆಲ್ಲ ಅಂದರು. ನಾಚೆ ಆಗಲ್ಲ ನಿಮ್ ಸರ್ಕಾರಕ್ಕೆ? ಅಲ್ಲೂ ಅರ್ಜುನ್ಗೊಂದು ನ್ಯಾಯ, ಅಲ್ಲೂ ಕಾಂಗ್ರೆಸ್ ಸರ್ಕಾರ ಇರೋದು, ಇಲ್ಲೂ ಕಾಂಗ್ರೆಸ್ ಸರ್ಕಾರ. ಇದ ನಿಮ್ ಡಬಲ್ ಸ್ಟ್ಯಾಂಡರ್ಡ್.